ವಾಟ್? ವೈದೇಹಿ ದಶರಥ ರಾಮನ್ ಸೊಸೆನಾ? ನೋ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ವೈದೇಹಿ ಜಾನಕಿರಾಮನ್ ಮಗಳಲ್ವಾ? ಜಾನಕಿರಾಮ್ ಅವ್ರ ಮಗಳೇ ಮೇಡಮ್, ಆದ್ರೆ ಸ್ವಂತ ಮಗಳಲ್ಲ, ಸಾಕು ಮಗಳು ಮೇಡಮ್. ಊರೆಲ್ಲ ಹುಡುಕಿದ್ವಿ, ಯಾರು ಇಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಸಡನ್ ಆಗಿ ಹೇಗ್ ಗೊತ್ತಾಯ್ತು? ಮಾಡಿದ್ವಿ ಮೇಡಮ್, ಆದ್ರೆ ಮತ್ತೆ ಇವತ್ತು ದೇವಸ್ಥಾನದಲ್ಲಿ ಎನ್ಕ್ವೈರಿ ಮಾಡಿದ್ವಿ. ಆಗ ದೇವಸ್ಥಾನದಲ್ಲಿ ಗೊತ್ತಾಯ್ತು, 25 ವರ್ಷದ ಹಿಂದೆ ಈ ವೈದೇಹಿನ ದೇವಸ್ಥಾನದಲ್ಲಿ ಬಿಟ್ಟೋಗಿದ್ದಕ್ಕೆ ಜಾನಕಿರಾಮ್ ಅವರು ಕರ್ಕೊಂಡೋಗಿ ಸಾಕಿದ್ದಾರೆ. ಅಂದ್ರೆ ದಶರಥ ರಾಮನ ಸೋದರ ಸೊಸೆ ಚಿಕ್ಕ ವಯಸ್ಸಲ್ಲೇ ದೂರ ಆಗಿ ಎಲ್ಲೋ ಬೆಳೆದು ಕೊನೆಗೆ ದಶರಥ ರಾಮನ್ಗೆ ಸೊಸೆಯಾಗಿ ಬಂದಿದ್ದಾಳೆ ಅಂತಾಯ್ತು. ಜಾನಕಿರಾಮನ್ಗೆ ಗುಡಿಲ್ ಸಿಕ್ಕಿದ್ರೆ ಅದು ಬೇರೆ ಯಾರು ಆಗಿರ್ಬೋದಲ್ಲ. ದಶರಥ ರಾಮನ್ ಸೋದರ ಸೊಸೆನೆ ಹೇಗಾಗಿರ್ತಾಳೆ? ಏನ್ ಪ್ರೂಫ್ ಇದೆ? DNA ಟೆಸ್ಟ್ ಎಲ್ಲ ಮಾಡಿದ್ಮೇಲೆನೆ ಕನ್ಫರ್ಮ್ ಆದ್ಮೇಲೆ ಇನ್ಫಾರ್ಮೇಶನ್ ನಮ್ಮವರೆಗೂ ಬಂದಿದೆ ಚಂಚಲ. ವೈದೇಹಿ ಖಂಡಿತವಾಗ್ಲೂ ದಶರಥ ರಾಮನ ಸೋದರ ಸೊಸೆನೆ. ಈಗ ನಾವು ಯೋಚಿಸಬೇಕಾಗಿರೋದು ಇದರಿಂದ ನಮ್ ಪ್ಲಾನ್ಗೆ ಏನಾದ್ರೂ ಹೊಡೆತ ಬೀಳುತ್ತಾ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ. ಏಟ್ ಬೀಳೋದ್ ಮಾತ್ರ ಅಲ್ಲ, ಪೂರ್ತಿ ಎಲ್ಲ ನಾಶ ಆಗೋಗುತ್ತೆ. ಒಂದ್ ವೇಳೆ ಮದ್ವೆ ಆದ್ಮೇಲೆ ಕೂಡ ನಿಜ ಏನಾದ್ರೂ ಗೊತ್ತಾದ್ರೆ ನನ್ ಮಗಳನ್ನ ಕತ್ ಹಿಡಿದು ಆಚೆ ಹಾಕ್ತಾರೆ. ಇಷ್ಟು ದಿನದ ನನ್ ಕನ್ಸೆಲ್ಲ ಚೂರ್ ಚೂರ್ ಆಗ್ಬಿಡುತ್ತೆ ಗೊತ್ತಾ ಮಿನಿಸ್ಟರ್ ಸರ್? ಮೇಡಮ್, ನಾವಿಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾವು ಇಷ್ಟು ದಿನ ಎನ್ಕ್ವೈರಿ ಮಾಡಿದ್ದಕ್ಕೆ ನಿಜ ಏನು ಅಂತ ಇವತ್ತು ಗೊತ್ತಾಗಿದೆ. ಅವ್ರಿಗೆ ಇದು ಹೇಗೆ ಗೊತ್ತಾಗುತ್ತೆ ಹೇಳಿ? ನಿಜ ಅನ್ನೋದು ನಾವು ತಿಳ್ಕೋಬೇಕು ಅಂದ್ ಮಾತ್ರಕ್ಕೆ ಗೊತ್ತಾಗೋದಲ್ಲ, ಅದು ಗೊತ್ತಾಗ್ಬೇಕು ಅನ್ನೋ ಸಮಯ ಬಂದಾಗ ಗೊತ್ತಾಗೇ ಆಗುತ್ತೆ. ಅದ್ ಗೊತ್ತಾದ್ಮೇಲೆ ನಮ್ ಪರಿಸ್ಥಿತಿ ಏನು? ಇಷ್ಟು ದಿನ ಮಾಡಿದ ಪ್ಲಾನ್, ನನ್ ಮಗಳು ಪಟ್ಟ ಕಷ್ಟ. ಮೊದ್ಲು ಮಗಳನ್ನ ಕರ್ಸಿ ಮಾತಾಡೋಣ. ಅಲ್ಲಿನ ಪರಿಸ್ಥಿತಿ ಅವಳಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸರಿಯಾದ ನಿರ್ಧಾರ ಅವಳೇ ಮಾಡ್ತಾಳೆ. ಸರಿ, ಹಾಗಿದ್ರೆ ಅವಳನ್ನ ಕರ್ಸು ಚಂಚಲ. ವೈದೇಹಿ ಹಾಗೆ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದ್ರೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿರೋ ಹಾಗೆ ವೈದೇಹಿನೂ ಕೂಡ ಇಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಅದಕ್ಕೆ ಪರಿಸ್ಥಿತಿಗೆ ಸಿಕ್ಕಾಕೊಂಡು ನನ್ನನ್ನು ಒಪ್ಸಿರ್ತಾಳೆ. ಅದನ್ನ ಬಿಟ್ರೆ ಮನಸ್ಫೂರ್ತಿಯಾಗೇನು ಹೇಳಿಲ್ವಲ್ಲ. ಅದಕ್ಕೆ ಹೇಗಾದ್ರೂ ಈ ಮದುವೆನ ತಡಿಬೇಕು. ವೈದೇಹಿ ಹೆಸರು ಬರಬಾರ್ದು, ಜೊತೆಗೆ ಅಮ್ಮನು ಯಾವುದೇ ರೀತಿ ಹುಚ್ಚು ನಿರ್ಧಾರಗಳನ್ನ ತಗೋಬಾರ್ದು. ಆದ್ರೆ ಮದುವೆ ಮಾತ್ರ ನಿಂತು ಹೋಗ್ಬೇಕು. ಹಾಗೇನಾದ್ರೂ ಮಾಡಲೇಬೇಕು.
ಚಿಚಿ, ಅಪ್ಪ, ಏನಾಗಿದೆ ನಿಮ್ಗೆ? ಮಾವನ ಹತ್ರ ಯಾಕೆ ಈ ತರ ಮಾತಾಡ್ತಿದ್ದೀರಾ? ನಿನಗೇನು ಗೊತ್ತಿಲ್ಲಮ್ಮ. 2 ನಿಮಿಷ ನೀನ್ ಸುಮ್ನೆ ಇದ್ಬಿಡು. ಏನ್ ನಡೆದಿದೆ ಹೇಳಿ ಬೀಗ್ರೆ. ಎಲ್ಲ ಮಾಡಿ ಈಗ ಏನ್ ನಡೀತು ಅಂತ ಕೇಳ್ತಾ ಇದೆಯಲ್ಲ. ಒಬ್ಬ ದೊಡ್ಡ ವ್ಯಕ್ತಿ ತರ ಕಾಣಿಸ್ಕೊಂಡು ಇಂಥ ಅನ್ಯಾಯ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ನಾವೇನ್ ಅನ್ಯಾಯ ಮಾಡಿದೀವಿ? ನನ್ನ ಮಗಳಿರ್ಬೇಕಾದ್ರೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡಿಸೋದು ಅದು ಅನ್ಯಾಯ ಅಲ್ಲದೆ ಇನ್ನೇನು? ಹೆಂಡತಿ ಇರ್ಬೇಕಾದ್ರೆ ಇನ್ನೊಂದು ಮದುವೆನ ಮಾಡಿಸೋದು ಕಾನೂನು ಪ್ರಕಾರ ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಮಗಳ ಜೀವನನ ಹಾಳು ಮಾಡೋ ಹಕ್ಕನ್ನ ನಿನಗೆ ಯಾರು ಕೊಟ್ಟಿದ್ದು? ಈ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ. ವೈದೇಹಿ ಮದ್ವೆಗೆ ಒಪ್ಸಿದಾಳೆ. ಇನ್ ಯಾವ ಆತಂಕನೂ ಇರಲ್ಲ ಅಂತ ನಾನ್ ಅನ್ಕೊಂಡ್ರೆ ಏನಿದು ಹೊಸ ಡ್ರಾಮಾ? ಊರ್ನಲ್ಲಿರೋರ್ಗೆಲ್ಲ ನ್ಯಾಯ ಹೇಳಿದ್ರೆ ಸಾಲದು. ಮೊದ್ಲು ಮನೇಲಿರೋರ್ಗೆ ನ್ಯಾಯ ಒದಗಿಸೋದನ್ನ ಕಲ್ತ್ಕೊಳ್ಳಿ. ಬೀಗ್ರೆ, ಈ ವಿಷಯದ ಬಗ್ಗೆ ನಾವೀಗಾಗ್ಲೇ ಮಾತಾಡ್ಕೊಂಡಿದ್ದೀವಿ. ಈ ಮನೆಗೆ ನಮ್ ವಂಶಕ್ಕೆ ಕೆಲವು ಕಟ್ಟುಪಾಡುಗಳಿವೆ, ನಾವದನ್ನ ಪಾಲಿಸಲೇಬೇಕು. ಹೆಣ್ಣು ಮಗು ಜೀವನನ ನಾಶ ಮಾಡೋ ಅಂತ ಕಟ್ಟುಪಾಡು ಅದ್ ಎಂತ ಕಟ್ಟುಪಾಡು? ನನ್ನ ಮಗಳಲ್ದೆ ಹೋದ್ರು ಕಣ್ಣು ರೆಪ್ಪೆ ತರ ನಾನು ಅವಳನ್ನ ಸಾಕಿ ಬೆಳೆಸಿದ್ದೀನಿ. ಈಗ ನೀವು ಅವಳ ಬದುಕನ್ನ ನಾಶ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ನಿರಲ್ಲ. ಅಯ್ಯೋ ಚಿಕ್ಕಪ್ಪ, ನಿಮ್ಗೆಲ್ಲ ವಿಷಯ ಗೊತ್ತಾದ್ಮೇಲೂ ಯಾಕೆಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲಪ್ಪ. ನಿಮ್ ಮಗಳಿಗೆ ದೇವಾಂಶ್ ಮೇಲೆ ಎಷ್ಟು ಅಧಿಕಾರ ಇದೆಯೋ ಶ್ರವಂತಿಗೆ ಅದಕ್ಕಿಂತ ಜಾಸ್ತಿ ಅಧಿಕಾರ ಇದೆ. ಯಾಕಂದ್ರೆ ಶ್ರವಂತಿಗೆ ಚಿಕ್ಕ ವಯಸ್ಸಿನಲ್ಲೇ ದೇವಾಂಶ್ ಜೊತೆ ಮದ್ವೆ ಆಗಿರೋದಿಕ್ಕೆ. ಒಂದ್ ಹೆಂಡತಿ ಇರುವಾಗ ಇನ್ನೊಂದು ಮದ್ವೆ ಮಾಡ್ಕೊಳ್ಳೋದು ತಪ್ಪು ಅಂದ್ರೆ ಇವಾಗ ಶ್ರವಂತಿ ಜೊತೆ ಮದ್ವೆ ಆಗ್ತಿರೋದಕ್ಕೆ ಕಂಪ್ಲೇಂಟ್ ಕೊಡೋದಲ್ಲ, ಶ್ರವಂತಿ ಜೊತೆ ಮೊದ್ಲೇ ಮದ್ವೆ ಆಗಿರೋದ್ರಿಂದ. ಅಲ್ಲ ರೀ, ನಿಮ್ ಮಗಳಿಗೆ ಒಪ್ಪಿಗೆ ಇದೆ, ಯಾಕೆ ಕಂಪ್ಲೇಂಟ್ ಕೊಟ್ರಿ? ನಮ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ನೀವು. ಇಲ್ಲ ಇನ್ಸ್ಪೆಕ್ಟ್ರೆ, ಯಾವ ಹೆಂಡತಿ ಆದ್ರೂ ಗಂಡನಿಗೆ ಇನ್ನೊಂದು ಮದುವೆ ಮಾಡ್ಸೋದಕ್ಕೆ ಒಪ್ಕೊಳ್ತಾಳ? ಎಲ್ರೂ ಸೇರ್ಕೊಂಡು ನನ್ನ ಮಗಳ ಜೀವನನ ಹಾಳು ಮಾಡ್ತಾ ಇದ್ದಾರೆ, ಮೋಸದಿಂದ ಮದುವೆ ಮಾಡಿಸ್ತಾ ಇದ್ದಾರೆ. ದಯಮಾಡಿ ಈ ಮದುವೆನ ನಿಲ್ಸಿ ಇನ್ಸ್ಪೆಕ್ಟ್ರೆ. ನನಗ್ ಯಾರು ಮೋಸ ಮಾಡಕ್ ಆಗಲ್ಲ ಅಪ್ಪ. ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ನಿಂಗೇನು ಗೊತ್ತಾಗಲ್ಲಮ್ಮ, ನೀನ್ ಸುಮ್ನೆ ಇದ್ಬಿಡು. ನನಗೆಲ್ಲ ಗೊತ್ತು ಅಪ್ಪ, ನನಗೆಲ್ಲಾನು ಗೊತ್ತು. ಎಲ್ಲ ನನ್ನ ಇಷ್ಟದ ಪ್ರಕಾರನೇ ನಡೀತಿದೆ ಅಂತ ಹೇಳ್ತಿದ್ದೀನಲ್ಲ. ಈ ವಿಷಯದಲ್ಲಿ ನೀವ್ ಬೇರೆ ಏನು ಮಾತಾಡ್ಬೇಡಿ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್, ನನ್ನ ಒಪ್ಪಿಗೆಯಿಂದಾನೇ ಈ ಮದ್ವೆ ನಡೀತಿದೆ ಅಂತ ನಾನು ಪೇಪರ್ ಅಲ್ಲಿ ಬರೆದು ಕೊಡ್ತೀನಿ. ಇನ್ ಯಾರೇ ಕಂಪ್ಲೇಂಟ್ ಕೊಟ್ರು ನಮ್ಮ ಅತ್ತೆ ಮಾವನ ಅರೆಸ್ಟ್ ಮಾಡ್ತೀನಿ ಅಂತ ನಮ್ಮ ಮನೆ ಒಳಗ್ ಬರ್ಬೇಡಿ. ಸರಿನಾ? ಅಯ್ಯೋ ವೈದೇಹಿ, ಎಂತ ಒಳ್ಳೆ ಕೆಲಸ ಮಾಡಿದೆ ನೀನು.
ನೀನೇನು ಹೆದರ್ಕೋಬೇಡಮ್ಮ. ವೈದೇಹಿ ಬರ್ದ್ಕೊಟ್ಟಿದ್ದಾಳಲ್ವಾ, ಇನ್ನು ಪೊಲೀಸವರು ತಡೆಯೋದಕ್ಕಾಗಲ್ಲ. ನೀವನ್ಕೊಂಡಾಗೆ ಮದುವೆ ನಡೆಯುತ್ತೆ. ಯಾರು ಯಾವ ಟೆನ್ಷನ್ ತಗೋಬೇಕಾಗಿಲ್ಲ. ನೀವೆಲ್ಲರೂ ಸಂತೋಷವಾಗಿರಿ. ಈ ಕ್ಷಣನೇ ಎಲ್ರನ್ನೂ ಬಿಟ್ಟು ಬಂದ್ಬಿಡ್ತಾರಪ್ಪ. ಅಷ್ಟು ಪ್ರೀತಿಸ್ತಾರೆ ನನ್ನನ್ನ, ಅಷ್ಟು ಪ್ರೀತಿಸ್ತಾರೆ. ನಾನ್ ಹೇಳ್ದೆ ಅಂತ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಪ್ಪ. ಅದಕ್ಕಿಂತ ಇನ್ನೇನ್ ಬೇಕು? ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳೋದಕ್ಕೆ. ಆದ್ರೆ ಆಮೇಲೆ ಅತ್ತೆಗೇನಾದ್ರೂ ಅಪಾಯ ಆದ್ರೆ ಆ ಅಪವಾದ ಹೊತ್ಕೊಂಡು ನಾವು ಬದುಕೋದಕ್ಕಾಗತ್ತಾ? ಅದಕ್ಕೆ ಈ ನಿರ್ಧಾರ ತಗೊಂಡೆ. ಎಂತ ಕೆಲ್ಸ ಮಾಡ್ಬಿಟ್ಯಮ್ಮ, ಅದಕ್ ನೀನೆ ಹೆದರ್ಕೊಂಡ್ಬಿಟ್ಯಾ? ನೀನು ಮಾತು ಕೇಳಲಿಲ್ಲ ಅಂದ್ರೆ ನಾನ್ ಸಾಯ್ತೀನಿ ಅಂತ ಹೇಳ್ತೀನಿ. ಅಷ್ಟ್ ಮಾತ್ರ ನಾನ್ ಸತ್ತು ಹೋಗ್ತೀನ? ಈ ವಿಷಯ ನಿನ್ ಗಂಟನಿಗೆ ಗೊತ್ತಾಗಿದೆ, ನಿನಗೆ ಯಾಕೆ ಅರ್ಥ ಆಗ್ಲಿಲ್ಲ? ಅವ್ರ ತಾಯಿ ಬಗ್ಗೆ ಅವ್ರಿಗಿಂತ ನಿನಗ್ ಚೆನ್ನಾಗ್ ಗೊತ್ತಾ? ಗೊತ್ತಿಲ್ಲ ಅಪ್ಪ, ನನಗಿಂತ ಅವ್ರಿಗೇನೆ ಚೆನ್ನಾಗ್ ಗೊತ್ತು. ಆದ್ರೆ ಅವ್ರಿಗಿಂತ ನಮ್ಮತ್ತೆ ಬಗ್ಗೆ ನಮ್ಮ ಮಾವಂಗೇನೆ ಇನ್ನೂ ಚೆನ್ನಾಗ್ ಗೊತ್ತಿರೋದು. ಮಾವ ಇಷ್ಟ್ರ ಮಟ್ಟಿಗೆ ಹೆದರ್ಕೊಳ್ಳೋದನ್ನ ನಾನ್ ಯಾವತ್ತೂ ನೋಡಿಲ್ಲ. ಅವರೇ ಬಂದು ಆ ರೀತಿನಲ್ಲಿ ಕೇಳ್ಕೊಂಡಾಗ ಇಲ್ಲ ಅದಕ್ಕಾಗ್ಲಿಲ್ಲ. ನೀನ್ ತಗೊಂಡ ನಿರ್ಣಯದ ಬಗ್ಗೆ ಸರಿಯಾದ ಉತ್ತರನೇ ಕೊಟ್ಟೆ, ಆದ್ರೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡ್ಲಿಲ್ವಲ್ಲ. ತ್ಯಾಗಕ್ಕೂ ಒಂದು ಮಿತಿ ಅನ್ನೋದಿರುತ್ತಲ್ವಾ? ಅದನ್ ಬಿಡಿ ಅಪ್ಪ. ನಾನು ಹುಟ್ಟಿದಾಗಿಂದಾನೆ ಕಷ್ಟ, ಕಣ್ಣೀರು ಎಲ್ಲ ನೋಡಿದ್ದೀನಿ. ಹಾಗೆ ಬರ್ತಿದ್ದಾನ ದೇವ್ರು. ಇವಾಗ ಸಂತೋಷ ಮಾತ್ರ ಬೇಕು ಅಂದ್ರೆ ಅದನ್ನ ಬದಲಾಯಿಸಕ್ಕಾಗತ್ತಾ? ನಿರ್ಧಾರ ಮಾಡಾಗಿದೆ. ಫಲಿತಾಂಶ ಏನೇ ಆಗಿದ್ರು ಅದನ್ನ ಒಪ್ಕೋಬೇಕಾಗತ್ತೆ. ಅಯ್ಯೋ ದೇವ್ರೆ, ಯೂನಿಕ್ ಸಿಕ್ಬಿಡ್ತಲ್ಲ. ಹೌದು ರಂಗ, ಅದೇ ಇದು. ಗುರುಗಳು ಹೇಳೋದ್ ನಿಜ. ನ್ಯಾಯದ ಪರನೇ ಇರ್ತಾರೆ ಅಂತ ಗೊತ್ತಾಗಿ ಯಾವ ಸಂಬಂಧನೂ ಇಲ್ದಿರೋ ಶ್ರವಂತಿ ಹೆಸರನ್ನ ಬರೀದೆ
ನನ್ನ ಹೆಸರನ್ನ ಮಾತ್ರ ಬರೀತಾರೆ ಅಂತ ಅನ್ಕೊಂಡೆ. ಶ್ರವಂತಿ ಹೆಸರನ್ನ ನೋಡಿದಾಗ ಆಶ್ಚರ್ಯ ಆಗೋಯ್ತು. ಇವಾಗ ಅರ್ಥ ಆಗ್ತಿದೆ, ಗುರುಗಳು ನನ್ನ ಹೆಸರು ಬರೆದಿದ್ರು ಅದನ್ನ ಬದಲಾಯಿಸಿದ್ದಾರೆ ಅಂತ ಆಯ್ತು. ಅಷ್ಟೇ ಮೋರೆ, ಖಂಡಿತವಾಗ್ಲೂ ಹಾಗೆ ಆಗಿರುತ್ತೆ. ಈ ಕೆಲ್ಸ ಯಾರು ಮಾಡಿರ್ಬೋದು? ಇನ್ಯಾರ ಮೋರೆ, ಶ್ರವಂತಿನೇ ಮಾಡಿರ್ತಾಳೆ. ಸದ್ಯ ದೊಡ್ಡಮ್ಮನ ಮೇಲೇನೂ ಅನುಮಾನ ಬರಲಿಲ್ಲ. ದೊಡ್ಡಮ್ಮನ ಹೆಸರೇನಾದ್ರೂ ಹೊರಗೆ ಬಂದ್ರೆ ನನ್ನನ್ನು ಸಾಯಿಸೇ ಬಿಡ್ತಾರಷ್ಟೇ. ನಿಮಗ್ ಮಾತ್ರ ಈ ಮನೆಗೆ ಸೊಸೆ ಆಗಿರಕ್ ಹಕ್ಕಿದೆ ಅಂತ ಬರ್ದಿದಾರಲ್ಲ. ನಮ್ ಪುಣ್ಯ ನೋಡಿ ಅಮ್ಮೋರೆ, ದೇವರೇ ನಮ್ಗೆ ವಿಷಯ ಗೊತ್ತಾಗೋ ಹಾಗೆ ಮಾಡ್ದ. ಈಗ ಇದನ್ನ ತಗೊಂಡು ಹೋಗಿ ದೊಡ್ಡ ಯಜಮಾನ್ರಿಗೆ ತೋರಿಸ್ಬೇಕು ಅಷ್ಟೇ. ಈ ಮದ್ವೆ ನಿಲ್ಲಿಸ್ತಾರೆ, ಶ್ರವಂತಿನ ಮನೆಯಿಂದ ಆಚೆ ಹಾಕ್ತಾರೆ. ದೊಡ್ಡ ಯಜಮಾನ್ರಿಗೆ ಹೋಗಿ ಹೇಳೋಣ ಬನ್ನಿ ಅಮ್ಮೋರೆ. ಹಾಗೆ ಮಾಡೋಣ, ನಡಿ ರಂಗ. ರಾಮ, ನಡಿ ಬನ್ನಿ ಅಮ್ಮೋರೆ. ದೊಡ್ಡಪ್ಪಂಗೆ ಹೇಳ್ತಾರ? ಮುಗ್ದೋಯ್ತು. ದೊಡ್ಡಮ್ಮನ ಬಗ್ಗೆನೂ ಗೊತ್ತಾಗುತ್ತೆ, ನನ್ನ ಬಗ್ಗೆನೂ ಗೊತ್ತಾಗುತ್ತೆ. ಇವಾಗ ಏನ್ ಮಾಡೋದಪ್ಪ ದೇವ್ರೆ? ಏನೂ ಇಲ್ಲ ರೀ, ಮದ್ವೆ ಏರ್ಪಾಡುಗಳ ಬಗ್ಗೆ ವೈದೇಹಿ ಹತ್ರ ಮಾತಾಡ್ತಿದ್ದೆ. ನೋಡಮ್ಮ, ನಮ್ಗಿಂತ ನಿನ್ಗೆ ಜಾಸ್ತಿ ಜವಾಬ್ದಾರಿ ಇದೆ. ನಿನಗ್ ಯಾವ್ದು ಒಳ್ಳೇದನ್ಸತ್ತೋ ಅದನ್ನೇ ಮಾಡು. ಹೋಗಮ್ಮ ಹೋಗಮ್ಮ. ಆಯ್ತತ್ತೆ. ಸಪ್ಪ, ಲೆಟರ್ನ ದೊಡ್ಡಮ್ಮ ಹರಿದಾಕಿದ್ರು. ಸದ್ಯ ಟೆನ್ಷನ್ ಕ್ಲಿಯರ್ ಆಯ್ತು. ಆದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಶ್ರವಂತಿನ ನನ್ನ ವಶ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಅದೀಗ ಸಾಧ್ಯ ಇಲ್ಲ. ಇವಾಗ ಬೇರೆ ಏನಾದ್ರೂ ಪ್ಲಾನ್ ಮಾಡಬೇಕು. ಮೊದ್ಲು ಇದನ್ನ ನಾನ್ ನೋಡಿದಕ್ಕೆ ಸರಿ ಹೋಯ್ತು. ಒಂದ್ ವೇಳೆ ಅವ್ರಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ಈ ಮದ್ವೆನ ನಿಲ್ಸಿರೋರು. ಆದ್ರೆ ವಾಲಿಯಾಗಿ ಇದನ್ನ ಇನ್ನೂ ಹಾಗೆ ಇಟ್ಕೊಂಡಿದ್ದಾನೆ. ಮೊದ್ಲು ಅವನನ್ ತರಾಟೆಗೆ ತಗೋಬೇಕು. ವೈದೇಹಿ ಬದುಕಿರ್ಬಾರ್ದು, ಅದಕ್ ಕಾರಣ ನಾನೇ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನ್ಯಾಚುರಲ್ ಡೆತ್ ಅನ್ನೋ ತರ ಕಾಣಿಸ್ಬೇಕು. ಏನಾಯ್ತಮ್ಮ, ಏನ್ ಯೋಚಿಸ್ತಿದ್ಯಾ? ಇವಾಗ ನಾನು ನಿಮ್ ಹತ್ರ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಏನಮ್ಮ ಅದು? ನಮ್ ಮದ್ವೆ ನಡೆಯುತ್ತೆ ಅನ್ನೋ ನಂಬಿಕೆ ನಿಮಗಿದ್ಯಾ? ಯಾಕಮ್ಮ ಹೀಗ್ ಕೇಳ್ತಿದ್ಯಾ? ನಾನ್ ಒದ್ದಾಡ್ತಾ ಇರೋದು ನಿನ್ ಮದ್ವೆಗೋಸ್ಕರ ತಾನೆ. ಅಷ್ಟಕ್ಕೂ ನಿನ್ಗ್ಯಾಕ ಆ ಅನುಮಾನ ಬಂತು? ವೈದೇಹಿ ವೈದೇಹಿನಾ? ದೇವಾಂಶನ ಒಪ್ಸಿರೋದು ವೈದೇಹಿನೇ ಅಲ್ವಾ? ಮತ್ ಅವಳ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ಯಾ? ಅದೇ ನನ್ನ ಅನುಮಾನ ಅತ್ತೆ. ಅಷ್ಟು ಸುಲಭವಾಗಿ ಒಪ್ಕೊಂಡಿದ್ದಾಳೆ ಅಂದ್ರೆ ಅವಳ ಮನ್ಸಲ್ಲಿ ಏನು ಪ್ಲಾನ್ ಮಾಡಿರಲ್ಲ ಅಂತೀರಾ? ಅದೇನಾದ್ರೂ ಆಗಿರ್ಲಿ, ದೇವಾಂಶ್ ಒಪ್ಕೊಂಡಿದ್ದಾನಲ್ಲ. ನಮಗ್ ಬೇಕಾಗಿರೋದು ದೇವಾಂಶ್ ಒಪ್ಪಿಗೆ. ಅವನ್ ಒಪ್ಕೊಂಡ್ಮೇಲೆ ವೈದೇಹಿ ಒಪ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು? ಈಗ್ಲೂ ಕೂಡ ನನ್ಗೆ ಅನುಮಾನ ಇದೆ ಅತ್ತೆ. ವೈದೇಹಿ ಎದುರುಗಿರ್ಬೇಕಾದ್ರೆ ಭಾವ ನನ್ ಕುತ್ತಿಗೆಗೆ ತಾಳಿ ಕಟ್ಟಕ್ ಒಪ್ಕೋತಾರಾ? ಖಂಡಿತ ಒಪ್ಕೊಳ್ಳಲ್ಲ. ಶ್ರವಂತಿ ಅನುಮಾನ ನಿಜಾನೇ ಅತ್ತೆ. ನೀವು ಸತ್ತೋಗ್ತೀರಾ ಅಂದ್ಮೇಲೂ ಅವನು ಒಪ್ಕೊಳ್ಳೇ ಇಲ್ಲ. ವೈದೇಹಿ ಏನೋ ಒಪ್ಸಿದ್ಲು ಅಂತ ಮಾಡ್ಕೊಂಡ್ಬಿಡ್ತಾನ. ಹಸೆ ಮನೆ ಮೇಲೆ ಕೂತ್ಕೊಂಡಾಗ ಎದುರುಗಡೆ ವೈದೇಹಿ ಇದ್ರೆ
ಇನ್ನೇನ್ ತಾಳಿ ಕಟ್ಟೋ ಸಮಯದಲ್ಲಿ ನನ್ ಕೈಯಲ್ಲಿ ಆಗಲ್ಲ ಅಂತ ಓಡೋಗ್ತಾನೆ. ಹೌದತ್ತೆ, ನನ್ನ ಅನುಮಾನ ಕೂಡ ಅದೇ. ಈಗೇನ್ ಮಾಡೋದು? ಏನೇ ಆದ್ರೂ ಈ ಮದ್ವೆ ಆಗ್ಲೇಬೇಕು. ಅದಕ್ಕೋಸ್ಕರ ನಾನು ಏನೇ ಮಾಡೋಕ್ಕೂ ಸಿದ್ಧ. ನಾನು ಅಮಾಯಕಿ ಅಂತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ನಾನು ಎಷ್ಟು ಡೇಂಜರಸ್ ಅಂತ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಸರ್ವಮಂಗಳಮಾಂಗಳ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಮಹಾಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭೋ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಖಿ. ಎಂತ ಜೀವನ ನಂದು. ಮದುವೆ ಆಗದೆ ಇರೋ ಹುಡುಗಿ ಒಬ್ಳು ಇಲ್ಲ, ಎಲ್ರೂ ಮದುವೆ ಆಗಿರೋರೆ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ವಿರ್ವಾಜಿನೀವತಿ ತೇನಾಮ ವಿದ್ರೀವತು. ಶ್ರೀ ಮಹಾಸರಸ್ವತ್ಯೈ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಮಾಂಗಲ್ಯಂ ತಂತುನಾ ನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋ ಅಸ್ತು. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ. ಯಾಕಪ್ಪ, ಏನಾಯ್ತು? ತಾಳಿ ಕಟ್ಟು. ಕಟ್ತೀನಿ ಪುರೋಹಿತ್ರೆ. ಆದ್ರೆ ಒಂದ್ ವಿಷಯ, ನಾನು ನನ್ನ ಹೆಂಡತಿ ಮುಂದೆನೆ ತಾಳಿ ಕಟ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಬಿಡಿ ನನ್ನ. ಯಾರು ನೀವು? ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ನನ್ ಮಾತ್ ಕೇಳೋ. ಏನು ಅಂದ್ರೆ ನೀವಾದ್ರೂ ಹೇಳಿ. ದೇವಾಂಶ್, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ವೈದೇಹಿ ನೇನ್ ಬಂದ್ಬಿಡ್ತಾಳೆ. ನೀನ್ ತಾಳಿ ಕಟ್ಟು. ಅಪ್ಪ, ಈಗ ವೈದೇಹಿ ಯಾಕಿಲ್ಲಿಲ್ಲ? ವೈದೇಹಿ ನನ್ನ ಬಿಟ್ಟಿರೋಳಲ್ಲ. ಅವಳು ಇಲ್ಲಿಲ್ಲ ಅಂದ್ರೆ ಏನೋ ಆಗಿದೆ ಅಪ್ಪ. ಯಾರೋ ಏನೋ ಅಂದಿದ್ದಾರೆ. ಏನಾಗಿದೆಯೋ ನನಗೆ ಗೊತ್ತಾಗ್ಬೇಕು. ದೇವಾಂಶ್, ಹಾಗಾದ್ರೆ ನಾನ್ ಹೇಳ್ತೀನಿ ಕೇಳಿಸ್ಕೊ. ವೈದೇಹಿಗೆ ಯಾರು ಏನೂ ಹೇಳಲಿಲ್ಲ. ನಾನೇ ಇಲ್ಲಿರಲ್ಲ ಅಂತ ಅವಳೇ ಹೊರಟೋದ್ಲು. ಹೊರಟು ಹೋದ್ಲ? ಎಲ್ಲಿಗೆ? ನಿನ್ನನ್ನ ಈ ಮನೆನ ಬಿಟ್ಟು ಎಲ್ಲೂ ಹೋಗಿಲ್ಲ ಕಣೋ. ನಿನ್ನೆ ರಾತ್ರಿ ನನ್ನ ಹತ್ರ ಬಂದು, ಅತ್ತೆ, ಈ ಮದುವೆ ಆಗೋದು ನನ್ಗಿಷ್ಟನೇ, ಆದ್ರೆ ಶ್ರವಂತಿ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಅಂದ್ಲು. ಮದುವೆ ಸಮಯದಲ್ಲಿ ಮಂಟಪದಲ್ಲಿ ನಾನಿರಲ್ಲ ಅಂತ ಹೇಳಿದ್ಲು.
ಮದ್ವೆ ಆದ್ಮೇಲೆ ಬರ್ತಾಳಂತೆ. ನಾನ್ ನಂಬಲ್ಲ. ಅವಳು ನನ್ನ ಬಿಟ್ಟು ಎಲ್ಗೂ ಹೋಗಲ್ಲ. ಸತ್ಯ ಸತ್ಯ ಸತ್ಯ, ಇದೇ ಸತ್ಯ. ನಾನ್ ಯಾವತ್ತಾದ್ರೂ ಸುಳ್ಳು ಹೇಳಿದಿನಾ? ಬೇಡಮ್ಮ, ದೇವಾಣ್ ಸಂಕಟ ಪಡ್ತಾನೆ ಅಂತ ಹೇಳ್ದೆ. ಆದ್ರೆ ನನ್ನ ಕೈಲಿ ಮದ್ವೆ ನೋಡಕ್ಕಾಗಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಹೋದ್ಲು. ಪಾಪ ಅವಳ ಸಂಕಟನ ನಾನು ಅರ್ಥ ಮಾಡ್ಕೊಂಡು ಸರಿ ಅಂತ ಒಪ್ಕೊಂಡೆ. ಬೇಕು ಅಂದ್ರೆ ಅವಳು ಬಂದ್ಮೇಲೆ ಕೇಳ್ಕೊ. ಆದ್ರೆ ಈಗ ಹಸಿ ಮನೆ ಮೇಲೆ ಕೂತ್ಕೋ ಕಂದ, ಕೂತ್ಕೋ. ದೇವಾಂಶ್, ಅತ್ತೆ ಹೇಳಿದ್ ನಿಜಾನೇ ಅಲ್ವಾ? ಒಂದೇ ಒಂದ್ಸಲ ನೀನ್ ಚೆನ್ನಾಗಿ ಯೋಚ್ಸು. ನೀವು ಶ್ರವಂತಿನ ಮದ್ವೆ ಆಗೋದನ್ನ ನೋಡಿ ವೈದೇಹಿ ಅದನ್ನ ಸಹಿಸ್ತಾಳ? ಇಲ್ಲ ತಾನೆ? ಬಲವಂತವಾಗಿರ್ಸಿ ಅವಳಿಗೆ ನೋವು ಕೊಡೋದ್ ಸರಿಯಲ್ಲ ಅಲ್ವಾ? ಅಕಸ್ಮಾತ್ ನೀನ್ ಇಲ್ದೆ ಹೋದ್ರೆ ಅವನ್ ಸುಮ್ನಿರಲ್ಲ ಅಂತಂದೆ. ಅದಕ್ ವೈದೇಹಿ ಏನ್ ಹೇಳಿದ್ಲು ಗೊತ್ತಾ? ಈ ಮದ್ವೆ ಮಾಡ್ಕೋತೀನಿ ಅಂತ ಅವ್ರು ನನಗ್ ಮಾತ್ ಕೊಟ್ಟಿದ್ದಾರೆ ಅತ್ತೆ, ಕೊಟ್ ಮಾತನ್ ತಪ್ಪಲ್ಲ ಅಂದ್ಲು. ನಿಂಗ್ ಗೊತ್ತಾ?